ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಅಜಿತ್ ಬೈಕಲ್ಲಿ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕಾನ್ಸ್ಟೇಬಲ್ ಅಜಿತ್ಗೆ ಫೋನ್ ಮಾಡ್ತಾರೆ. ಪುರುಷೋತ್ತಮ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡಿದ್ದಾರೆ ಅಂತ ಕಾನ್ಸ್ಟೇಬಲ್ ಹೇಳಿದ ತಕ್ಷಣ ಅಜಿತ್ಗೆ ಕೋಪ ಬರುತ್ತೆ. ನಿಮ್ಮನ್ನ ಅಲ್ಲಿಟ್ಟಿರೋದು ಯಾತ್ ಕೇಳಿ, ಪುರುಷೋತ್ತಮನ ನೋಡ್ಕೊಳ್ಳೋದಕ್ಕೆ ಅಂತ ತಾನೇ ನೀವಿದ್ದು ಅವನು ಹೇಗಲ್ಲಿಂದ ತಪ್ಪಿಸ್ಕೊಂಡ, ನೀವಲ್ಲಿದ್ದು ಆ ವ್ಯಕ್ತಿ ಹೇಗ್ರಿ ತಪ್ಪಿಸ್ಕೊಂಡ ಅಂತ ಅಜಿತ್ ಕೂಗಾಡ್ತಾ ಇರ್ತಾನೆ. ಸರ್, ನಾನು ಡಾಕ್ಟ್ರನ್ನ ಕರ್ಕೊಂಬರೋ ಅಷ್ಟರಲ್ಲಿ ಆ ವ್ಯಕ್ತಿ ಇಲ್ಲಿಂದ ಮರೆಯಾಗ್ಬಿಟ್ಟಿದ್ದಾನೆ ಸರ್ ಅಂತ ಕಾನ್ಸ್ಟೇಬಲ್ ಹೇಳ್ತಾನೆ. ಇಷ್ಟೊಂದು ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಹೇಗ್ರಿ ಅಂತ ಅಜಿತ್ ಕೂಗಾಡ್ತಾ ಇರ್ತಾನೆ. ಸಾರಿ ಸರ್, ಶ್ರವಣ್ ಸರ್ ಇಲ್ಲಿಗೆ ಬಂದಿದ್ದಾರೆ, CCTV ಎಲ್ಲ ನೋಡ್ತಾ ಇದ್ದಾರೆ ಅಂತ ಕಾನ್ಸ್ಟೇಬಲ್ ಹೇಳಿದಾಗ, ಸರಿ ಆಯಿತು, ನಾನು ಕೂಡ ಅಲ್ಲಿಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾನೆ ಅಜಿತ್. ಪುರುಷೋತ್ತಮ್ ಅಲ್ಲೇ ಮರೆಗೆ ಕೂತ್ಕೊಂಡಿರ್ತಾನೆ. ಅಜಿತ್ ಪುರುಷೋತ್ತಮ್ ಕಾಣಿಸೋದಿಲ್ಲ, ಪುರುಷೋತ್ತಮ್ ಅಜಿತ್ಗೂ ಕಾಣಿಸೋದಿಲ್ಲ. ಅಜಿತ್ ಪುರುಷೋತ್ತಮ್ ಮುಂದೆನೆ ಬರ್ತಾನೆ, ಆದ್ರೂ ಅಜಿತ್ಗೂ ಗೊತ್ತಾಗೋದಿಲ್ಲ, ಪುರುಷೋತ್ತಮ್ಗೂ ಗೊತ್ತಾಗೋದಿಲ್ಲ. ಈ ಕಡೆ ದೇವಯಾನಿ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಅಶ್ವಿನಿಗೆ ಎಷ್ಟೇ ಫೋನ್ ಮಾಡಿದ್ರು ಅಶ್ವಿನಿ ಫೋನ್ನ ರಿಸೀವ್ ಮಾಡ್ತಾ ಇರಲ್ಲ. ಪುರುಷೋತ್ತಮ್ನ ನಾವು ಉಳಿಸ್ಲೇಬಾರ್ದಾಗಿತ್ತು, ಅವನಿಗೆ ಪ್ರಾಣ ಭಿಕ್ಷೆ ಕೊಟ್ಟು ನಾವು ತಪ್ಪು ಮಾಡಿದ್ವಿ, ಅವತ್ತೇ ಅವನ್ನ ಆಸ್ಪತ್ರೆಯಲ್ಲಿ ಮುಗಿಸ್ಬಿಟ್ಟಿದ್ರೆ ಇಷ್ಟೊಂದು ತಲೆನೋವೇ ಆಗ್ತಾ ಇರ್ಲಿಲ್ಲ ಅಂತ ದೇವಯಾನಿ ಟೆನ್ಷನ್ ಮಾಡ್ಕೊಂತಾ ಇರ್ತಾಳೆ. ಈ ಕಡೆ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಸತ್ಯಣ್ಣ ಬಂದು, ಇಷ್ಟರಲ್ಲೇ ಗೊತ್ತಾಗ್ತಾ ಇದೆ ನಿನಗೆ ಅಜಿತ್ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ. ಮನ್ಸಲ್ಲಿರೋ ಪ್ರೀತಿನ ಮುಚ್ಚಿಟ್ಕೊಂಡು ಯಾಕೆ ನಾಟಕ ಆಡ್ತಾ ಇದ್ದೀರಾ ಇತ್ತು ಅಂತ ಹೇಳಿ ಸತ್ಯಣ್ಣ. ಪೇಪರ್ ಮೇಲೆ ಇರೋದು ನನಗೆ ಕಾಳಜಿ ಅಷ್ಟೇ, ಆಸ್ಪತ್ರೆಗೆ ಹೋಗಿದಾರಲ್ವಾ, ಅಲ್ಲೇನಾಗಿದೆಯೋ ಏನೋ. 1 ವರ್ಷದ ಮಟ್ಟಿಗೆ ನಾವು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದು, 1 ವರ್ಷ ಆದ್ಮೇಲೆ ಸಾಹೇಬ್ರನ್ನ ಬಿಟ್ಟು ಹೋಗ್ಬೇಕು, ಅದನ್ನೆಲ್ಲ ನನ್ನ ತಲೆಯಲ್ಲಿ ಇಟ್ಕೊಂಡೆ ನಾನು ನಡ್ಕೊಳ್ಳೋದು ಅಂತ ಹೇಳ್ದಾಗ, ಕಾಣಿಸ್ತಿದ್ಯಮ್ಮ ಅಂತ ಸತ್ಯಣ್ಣ ಹೇಳ್ತಾರೆ. ಒಂದು ಒದ್ದಾಡೋದ್ ಬಿಟ್ಟು ಅಜಿತ್ಗೆ ಫೋನ್ ಮಾಡಿ ಅಲ್ಲಿ ಏನ್ ನಡೀತಾ ಇದೆ ಅಂತ ಕೇಳ್ಬೋದಲ್ವಾ ಅಂತ ಸತ್ಯಣ್ಣ ಹೇಳಿದ್ಮೇಲೆ, ಆಯ್ತು ಫೋನ್ ಮಾಡ್ತೀನಿ ಅಂತ ಹೇಳಿ ಭೂಮಿ ಅಜಿತ್ಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿದಾಗ ಪುರುಷೋತ್ತಮ್ ಆಸ್ಪತ್ರೆಯಿಂದ ಕಾಣೆಯಾಗಿದ್ದಾರೆ ಅಂತ ವಿಷಯ ಗೊತ್ತಾಗುತ್ತೆ ಅಂತ ಅಜಿತ್ ಹೇಳಿದ ತಕ್ಷಣ, ಅಲ್ಲ ಸಾಹೇಬ್ರೆ, ಕೋಮಾದಲ್ಲಿರೋ ಪೇಷಂಟ್ ಹೇಗೆ ಆಸ್ಪತ್ರೆ ಬಿಟ್ಟು ಹೋಗಕ್ ಸಾಧ್ಯ ಅಂತ ಭೂಮಿ ಕೇಳ್ತಾಳೆ. ಆಸ್ಪತ್ರೆಯವರೇ ಏನಾದರೂ ಪುರುಷೋತ್ತಮ್ಗೆ ಸಹಾಯ ಮಾಡಿರ್ಬೋದಾ, ನೀನು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡೋದು ನಿಲ್ಸಿದ್ರೆ ನಾನೇ ಇನ್ವೆಸ್ಟಿಗೇಷನ್ ಮಾಡಿ ಏನು ಅಂತ ಕಂಡುಹಿಡಿತೀನಿ, ಪದೇ ಪದೇ ಕಾಲ್ ಮಾಡಿ ನಂಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ಅಜಿತ್ ಫೋನ್ ನ ಕಟ್ ಮಾಡ್ತಾನೆ. ಗೊತ್ತಾಯ್ತು ಬಿಡಮ್ಮ, ಈಗ ನಾನೇ ನಿನ್ನ ಮನೆಗೆ ಬಿಡ್ಬೇಕಲ್ವಾ, ಬಾ ಬಿಡ್ತೀನಿ ಅಂತ ಹೇಳಿ ಸತ್ಯಣ್ಣ ಭೂಮಿ ಇಬ್ರು ಅಲ್ಲಿಂದ ಹೊರಡ್ತಾರೆ. ಕಡೆ CCTV ಫುಟೇಜ್ನ ಶ್ರವಣ್, ಅಜಿತ್, ಡಾಕ್ಟರ್ ಮತ್ತೆ ಮನಸ್ವಿನಿ ಎಲ್ಲ ನೋಡ್ತಾ ಇರ್ತಾರೆ. ಅದರಲ್ಲಿ ಪುರುಷೋತ್ತಮ್ ಆಸ್ಪತ್ರೆಯಿಂದ ಹೋಗ್ತಾ ಇರೋದು ನೋಡಿ ಒಂದಂತೂ ಗೊತ್ತಾಯ್ತು, ಪುರುಷೋತ್ತಮ್ನ ಯಾರು ಕಿಡ್ನಾಪ್ ಮಾಡಿಲ್ಲ, ಪುರುಷೋತ್ತಮ್ಮೆ ಆಸ್ಪತ್ರೆನ ಬಿಟ್ಟೋಗಿದ್ದಾನೆ. ಶ್ರವಣ್ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು, ಅಲ್ಲಪ್ಪ, ಸತ್ಯ ಗೊತ್ತಿರೋ ವ್ಯಕ್ತಿನೇ ಈ ರೀತಿ ಓಡೋದ್ರೆ ಹೇಗೆ ಅಂತ ಅಶ್ವಿನಿ ಹೇಳ್ತಾಳೆ. ಮುಖದಲ್ಲಿ ಎಷ್ಟೊಂದು ಭಯ ಇದೆ ನೋಡು, ಭಯದಲ್ಲೇ ಪುರುಷೋತ್ತಮ್ ಆಸ್ಪತ್ರೆ ಬಿಟ್ಟು ಹೋಗ್ತಾ ಇದ್ದಾನೆ, ಅವನಿಗೆ ಏನೋ ಪ್ರಾಣಾಪಾಯ ಇದೆ, ಅದೇನಂತ ಕಂಡುಹಿಡಿಬೇಕು, ಯಾವ್ದ್ರ ಮಾಡಿ ಪುರುಷೋತ್ತಮ್ ಎಲ್ಲೇ ಇದ್ರು ಕಂಡುಹಿಡಿಬೇಕು. ನಂಗೆ ಒಂದಂತೂ ಅರ್ಥನೇ ಆಗ್ತಾ ಇಲ್ಲ, ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ದು ಪುರುಷೋತ್ತಮ್ ಆಸ್ಪತ್ರೆ ಬಿಟ್ಟು ಹೋಗಕ್ಕೆ ಹೇಗ್ ಸಾಧ್ಯ ಡಾಕ್ಟರ್, ಈಗೇನಾ ನೀವು ಆಸ್ಪತ್ರೆ ನಡೆಸ್ತಾ ಇರೋದು, ಆಸ್ಪತ್ರೆ ಮೇಲೆ ಕೇಸ್ ಹಾಕಿ ನಿಮ್ಮ ಆಸ್ಪತ್ರೆನ ಮುಚ್ಚಿಸ್ಬಿಡ್ತೀನಿ ಅಂತ ಅಜಿತ್ ಹೇಳ್ದಾಗ, ಅವತ್ತು ಈ ರೀತಿ ಆಗಿಲ್ಲ, ಈ ರೀತಿ ಮುಂದೆ ಆಗದೆ ಇರೋ ತರ ನಾನು ನೋಡ್ಕೊಂತೀನಿ. ಅಜಿತ್ ಹತ್ರ ಡಾಕ್ಟರ್ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಸರಿ ಆಯ್ತು, ಹೋಗಿ ಇಲ್ಲಿಂದ ಅಂತ ಅಜಿತ್ ಹೇಳ್ತಾನೆ. ಎಷ್ಟು ಬೇಗ ಪುರುಷೋತ್ತಮ್ನ ಹುಡುಕ್ಬೇಕು, ಅವನ್ ಪ್ರಾಣಕ್ಕೆ ಅಪಾಯ ಇದೆ. ಶ್ರವಣ್ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಸದಾನಂದಕ್ ಫೋನ್ ಮಾಡಿ ಪುರುಷೋತ್ತಮ್ ಫೋಟೋನ ಎಲ್ಲಾ ಕಡೆ ಅಂಟಿಸಿ ಹಾಗೆ ಎಲ್ಲಾ ಸ್ಟೇಷನ್ಗೂ ಅಪ್ಡೇಟ್ ಮಾಡಿ ಅಂತ ಸದಾನಂದ್ ಹೇಳಿ, ಪುರುಷೋತ್ತಮ್ ಎಲ್ಲೇ ಇದ್ರು ನಾನು ಹುಡ್ಕೊಂಡ್ ಬಂದೇ ಬರ್ತೀನಿ ಅಂತ ಅಜಿತ್ ಅಲ್ಲಿಂದ ಹೊರಡ್ತಾನೆ. ಏನಪ್ಪಾ ಇದು, ಪುರುಷೋತ್ತಮ್ ಸತ್ಯ ಹೇಳಿದ್ರೆ ಅಮ್ಮ ಇಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಅನ್ಕೊಂಡೆ, ಆದ್ರೆ ಇಲ್ಲೆಲ್ಲ ಉಲ್ಟಾ ಹೊಡಿತಲ್ಲ ಅಂತ ಹೇಳಿದಾಗ, ನೀನೇನು ಯೋಚನೆ ಮಾಡ್ಬೇಡ ಅಂದ, ಅಮ್ಮ ಬೇಗ ಸಿಕ್ಕೇ ಸಿಗ್ತಾರೆ ಅಂತ ಶ್ರವಣ್ ಹೇಳ್ತಾರೆ ಅಶ್ವಿನಿಗೆ. ಇನ್ನೊಂದ್ ಕಡೆ ಸತ್ಯಣ್ಣ ಮತ್ತೆ ಭೂಮಿ ಗಾಡಿ ಕೆಟ್ಟೋಗಿರುತ್ತೆ ತಳ್ಕೊಂಡ್ ಬರ್ತಾ ಇರ್ತಾರೆ. ದಾರಿಲಿ ಸ್ವಲ್ಪ ದೂರದಲ್ಲಿ ಪುರುಷೋತ್ತಮ್ ಓಡ್ಕೊಂಡ್ ಬರ್ತಾ ಇರ್ತಾರೆ. ಏನ್ ಸತ್ಯಣ್ಣ ಇದು, ಈ ಗಾಡಿ ಹಿಂಗ್ ಮಾಡ್ತು ಅಂದಾಗ, ನಂಗೇನಮ್ಮ ಗೊತ್ತಿತ್ತು ಗಾಡಿ ಕೈ ಕೊಡುತ್ತೆ ಅಂತ, ಇರೋ ಮೆಕ್ಯಾನಿಕ್ ಕರೆಸ್ತೀನಿ ಅಂತ ಹೇಳಿ ಮೆಕ್ಯಾನಿಕ್ ಫೋನ್ ಮಾಡಿ ಗಾಡಿನ ರಿಪೇರಿ ಮಾಡಿಸ್ತಾ ಇರ್ತಾರೆ. ಸ್ವಲ್ಪ ದೂರದಲ್ಲಿ ಪುರುಷೋತ್ತಮ್ ಕೂತ್ಕೊಂಡಿರ್ತಾರೆ. ಪುರುಷೋತ್ತಮ್ ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ಭೂಮಿ ಕಣ್ಣಿಗೆ ಬೀಳ್ತಾಳೆ. ಅವತ್ತು ಆಸ್ಪತ್ರೆಯಲ್ಲಿ ನೋಡಿದ್ ಇದೇ ಹುಡುಗಿ ಅಲ್ವಾ, ಕುತ್ತಿಗೆ ಮೇಲೂ ಮಚ್ಚೆ ಇರೋ ತರ ಇದೆ, ಶ್ರವಣ್ ಮಗಳು ಇವಳೇ ಆಗಿರ್ಬೋದು, ದೇವಯಾನಿ ಸತ್ಯನಲ್ಲ, ಇವಳತ್ರನೇ ಹೇಳ್ಬೇಕು ಅಂತ ಹೇಳಿ ಪುರುಷೋತ್ತಮ್ ಭೂಮಿ ಇರೋ ಕಡೆ ಬರ್ತಾ ಇರ್ತಾನೆ. ಆಗ ಭೂಮಿಯ ತಿರ್ಗ್ ನೋಡಿ, ಸತ್ಯಣ್ಣ ಅಲ್ಲೋಡಿ, ಇಬ್ರು ಹುಡುಕ್ತಾ ಇದಾರಲ್ವ ಪುರುಷೋತ್ತಮ್, ಇವರೇ ಅಲ್ವಾ ಅಂತ ಸತ್ಯಣ್ಣ ಹೇಳ್ತಾರೆ. ಸತ್ಯಣ್ಣ ಏನ್ ನೋಡ್ತಾ ಇದ್ದೀರಾ, ಮೊದ್ಲು ಸಾಹೇಬ್ರಿಗೆ ಫೋನ್ ಮಾಡಿ. ಪುರುಷೋತ್ತಮ್ ನಿಧಾನಕ್ಕೆ ಒಂದೊಂದ್ ಹೆಜ್ಜೆ ಇಟ್ಕೊಂಡು ಮುಂದೆ ಮುಂದೆ ಬರ್ತಾ ಇರ್ತಾರೆ. ಪುರುಷೋತ್ತಮ್ ಭೂಮಿ ಹತ್ರ ಬರ್ಬೇಕು ಅನ್ನೋ ಅಷ್ಟರಲ್ಲಿ ಮಧ್ಯದಲ್ಲೇ ರಾಣ ಬಂದು ಪುರುಷೋತ್ತಮ್ ಬೆನ್ನಿಗೆ ಶೂಟ್ ಮಾಡಿ ಅಲ್ಲಿಂದ ಹೋಗ್ತಾನೆ. ನೋಡಿ ಭೂಮಿ ತುಂಬಾ ಜೋರಾಗಿ ಕಿರ್ಚ್ಕೊಂತಾಳೆ. ಅಣ್ಣ ಮತ್ತೆ ಭೂಮಿ ಇಬ್ರು ಓಡ್ ಬಂದು ಪುರುಷೋತ್ತಮ್ನ ಎತ್ತಿ ಕೂರ್ಸ್ಕೊತಾರೆ. ಅಜಿತ್ ಗಾಡಿಲಿ ಬರ್ತಾ ಇರ್ತಾನೆ. ಅಜಿತ್ಗೆ ಸತ್ಯಣ್ಣ ಫೋನ್ ಮಾಡ್ತಾರೆ. ಅಜಿತ, ನೀನ್ ಹುಡುಕ್ತಾ ಇರೋ
ಪುರುಷೋತ್ತಮ್ಗೆ ಯಾರೋ ಶೂಟ್ ಮಾಡ್ಬಿಟ್ರು ಹೇಳ್ದಾಗ, ಏನ್ ಹೇಳ್ತಾ ಇದ್ದೀರಾ ಸತ್ಯಣ್ಣ ನೀವು? ಹೇಗ್ ನೋಡಿ ಸತ್ಯಣ್ಣ, ಅವರೇನ ಪುರುಷೋತ್ತಮ್ ಅಂದಾಗ ಅವನೇನಪ್ಪ ಪುರುಷೋತ್ತಮನೇ, ಏನ್ ಮಾಡ್ಲಿ ನಾವು ಅಂತ ಕೇಳಿದಾಗ ಸತ್ಯಣ್ಣ ಫಸ್ಟ್ ಯಾವ್ದಾದ್ರು ಅಲ್ಲಿ ಹತ್ರ ಇರೋ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಆಸ್ಪತ್ರೆಗೆ ಬರ್ತೀನಿ ಅಂತ ಹೇಳಿದಾಗ, ಸರಿ ಪುರುಷೋತ್ತಮ್ನ ಸತ್ಯಣ್ಣ ಮತ್ತೆ ಭುವಿ ಇಬ್ರು ಸೇರ್ಕೊಂಡು ಆಸ್ಪತ್ರೆಗೆ ಸೇರಿಸ್ತಾರೆ. ಒಂದ್ ಕಡೆ ರಾಣ ದೇವಯ್ಯನಿಗೆ ಫೋನ್ ಮಾಡ್ತಾನೆ, ನೀವ್ ಹುಡುಕ್ತಿರೋ ಕೈಯಿಂದ ಸತ್ತೋದ ಅಂತ ರಾಣ ಹೇಳ್ತಾನೆ. ಏನ್ ಹೇಳ್ತಾ ಇದ್ದೀರಾ ರಾಣ ಅವ್ರೆ, ಪುರುಷೋತ್ತಮ್ ಸತ್ತೋದ್ನ? ಹೌದು, ಒಂದ್ಸರಿ ಜವಾಬ್ದಾರಿ ಕೊಟ್ಮೇಲೆ ಮುಗೀತು. ಅದು ಅಲ್ಲದೆ ನೀವು ನಮ್ ಬಿಸ್ನೆಸ್ ಪಾರ್ಟ್ನರ್ ಆದ್ಮೇಲೆ ನಿಮ್ ಕಷ್ಟನೂ ನಮ್ ಕಷ್ಟನೇ. ಹಾಗೆ ಪುರುಷೋತ್ತಮ್ ಕತೆ ಇಲ್ಲಿಗೆ ಮುಗೀತು. ನೀವು ನನಗೆ ಅಂತಿಂತ ಸಹಾಯ ಮಾಡಿಲ್ಲ, ನಿಮ್ಮನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ನೀವು ನನಗೆ ಟ್ಯಾಂಕ್ಸ್ ಹೇಳೋದ್ ಬೇಕಾಗಿಲ್ಲ. ನಂದು ನನಗೇನ್ ಸೇರ್ಬೇಕಾಗಿರೋದು ಅದ್ ನನಗೆ ಬಂದ್ ಸೇರಿದ್ರೆ ಅಷ್ಟೇ ಸಾಕು. ರಾಣ ಹೇಳ್ತಾನೆ, ಅಷ್ಟು ಬೇಗ ನಿಮಗೆ ಸೇರ್ಬೇಕಾಗಿರೋದು ನಿಮಗೆ ಬಂದ್ ಸೇರುತ್ತೆ ಅಂತ ಹೇಳಿ ದೇವಯ್ಯನಿ ಫೋನ್ ಕಟ್ ಮಾಡಿ ತಿರುಗಿ ನೋಡಿದಾಗ ಅಜ್ಜಿ ಮತ್ತೆ ಸಂಗೀತ ನಿಂತಿರ್ತಾರೆ. ಆಗ ದೇವಯ್ಯನಿಗೆ ತುಂಬಾ ಶಾಕ್ ಆಗುತ್ತೆ. ಏನಾದ್ರೂ ಬೇಕಿತ್ತ ಅಂತ ದೇವಯ್ಯನಿ ಕೇಳ್ತಾಳೆ. ಆಗ ಸಂಗೀತ ಮತ್ತೆ ದೇವಯ್ಯನ್ ಅಜ್ಜಿ ಹತ್ರ ಬಂದ್ಬಿಟ್ಟು, ಶ್ರವಣ್ ಮತ್ತೆ ಮನಸ್ವಿನಿ ಹೋಗಿದಾರಲ್ಲ, ಮನಸ್ವಿನಿಗೆ ಎಷ್ಟೇ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ, ನಿನಗೇನಾದ್ರೂ ಫೋನ್ ಮಾಡಿ ವಿಷಯ ತಿಳಿಸಿದಾರ ಅಂದ್ರೆ ಗೊತ್ತಾಯ್ತಾ ಅಂತ ಕೇಳೋದಕ್ ಬಂದ್ವಿ. ಸಂಗೀತ ಹೇಳ್ದಾಗ, ಮನಸ್ವಿನಿ ಫೋನ್ ಮಾಡಿದ್ಲು, ಆ ಪುರುಷೋತ್ತಮ್ ಹೋಗ್ಬಿಟ್ನಂತೆ. ಏನ್ ಹೇಳ್ತಾ ಇದೀಯಾ ದೇವಯ್ಯನಿ ಅಂತ ಅಜ್ಜಿ ಕೇಳ್ತಾರೆ. ಹೌದು, ಆ ಪುರುಷೋತ್ತಮ ಹೋಗ್ಬಿಟ್ನಂತೆ. ನಾನು ನಮ್ ಶಾರದಕ್ಕನ್ ವಿಷಯ ಏನಾದ್ರೂ ಗೊತ್ತಾಗುತ್ತೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಶಾರದಕ್ಕನ್ ಬಗ್ಗೆ ಏನು ಹೇಳ್ದೆ ಅವ್ನು ಹೋಗ್ಬಿಟ್ಟ ಅಂತ ದೇವಯಾನಿ ನಾಟಕ ಮಾಡಕ್ ಶುರು ಮಾಡ್ಬಿಡ್ತಾಳೆ. ಇದನ್ ಕೇಳಿಸ್ಕೊಂಡು ಸಂಗೀತ ಮತ್ತೆ ಅಜ್ಜಿ ತುಂಬಾ ಬೇಜಾರ್ ಮಾಡ್ಕೊಂತಾರೆ. ಕಡೆ ಪುರುಷೋತ್ತಮ್ನ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಅಲ್ಲಿಗೆ ಅಜ್ಜಿ ತೋಡ್ ಬಂದು, ಪುರುಷೋತ್ತಮ್ ಎಲ್ಲಿ ಅಂತ ಕೇಳ್ತಾನೆ. ಓಟಿಗೆ ಕರ್ಕೊಂಡೋಗಿದ್ದಾರೆ ಕಣೋ ಅಜ್ಜಿತ, ನೀನೇನು ಭಯ ಪಡ್ಕೋಬೇಡ ಅಂತ ಸತ್ಯಣ್ಣ ಹೇಳ್ತಾರೆ. ಡಾಕ್ಟರು ಬುಲೆಟ್ ತೆಗಿತಾ ಇದ್ದಾರೆ ಅಂತ ಹೇಳಿ ಇಬ್ರು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಡಾಕ್ಟರ್ ಅಲ್ಲಿಗೆ ಬರ್ತಾರೆ. ಜೊತೆಗೆ ಶ್ರವಣ್ ಮತ್ತೆ ಅಶ್ವಿನಿನೂ ಅಲ್ಲಿಗೆ ಬರ್ತಾರೆ. ಡಾಕ್ಟರ್, ಪುರುಷೋತ್ತಮ್ ಹೇಗಿದ್ದಾರೆ ಅಂತ ಕೇಳಿದಾಗ, ಬುಲೆಟ್ ತೆಗ್ದಿದೀವಿ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಆದ್ರೆ ನಾನೀಗ ಹೋಗಿ ಅವ್ರ ಹತ್ರ ಮಾತಾಡ್ಬೋದಾ ಅಂತ ಅಜಿತ್ ಕೇಳ್ತಾನೆ. ಸಾಧ್ಯ ಇಲ್ಲ, ಅವರು ಕೋಮಕ್ ಹೋಗಿದ್ದಾರೆ, ಕೋಮದಿಂದ ಹೊರಗ್ ಬರೋವರೆಗೂ ನಾವ್ ವೇಟ್ ಮಾಡ್ಲೇಬೇಕು. ಆಗ ಭೂಮಿ, ಏನು ಯೋಚನೆ ಮಾಡ್ಬೇಡಿ, ಕೋಮಕ್ ಹೋಗಿರೋರು ಒಂದಲ್ಲ ಒಂದಿನ ಹೊರಗ್ ಬರ್ಲೇಬೇಕು, ಹೇಗೇನು ಅಂತ ಗೊತ್ತಾಗ್ಲೇಬೇಕು. ಮೇಡಮ್ ವಿಷಯ ಗೊತ್ತಾಗೇ ಆಗುತ್ತೆ ಅಂತ ಭೂಮಿ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು, ಈಗ ಯಾರು ಶೂಟ್ ಮಾಡಿದ್ರು ಅಂತ ನೋಡಿದ್ರ ಸತ್ಯಣ್ಣ ಅಂತ ಅಜಿತ್ ಕೇಳ್ತಾನೆ. ಆಗ ಸತ್ಯಣ್ಣ ನಾನ್ ನೋಡಿಲ್ಲ ಅಂತ ಹೇಳ್ತಾರೆ. ಆಗ ಭೂಮಿ, ನಾನ್ ನೋಡಿದೀನಿ ಅಂತ ಹೇಳ್ತಾಳೆ. ಅವ್ರ ಕೈಲಿ ಹಾಕಿರೋ ಕಡ್ಗ ಮತ್ತೆ ಅವ್ರ ಕಣ್ಣನ್ನ ನೋಡಿದೀನಿ ಅಂತ ಭೂಮಿ ಹೇಳ್ತಾಳೆ. ಆಯ್ತು ಅಂತ ಹೇಳಿ ಅಜಿತ್ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಅಶ್ವಿನಿ ಒಂದ್ ನಿಮಿಷ ಅಂತ ಹೇಳು ಹೊರಗಡೆ ಬಂದು ದೇವಯ್ಯನಿಗೆ ವಿಷಯ ಹೇಳ್ತಾಳೆ. ಆಗ ಅವ್ನ್ ಸತ್ನ ಅಂತ ದೇವಯ್ಯನಿ ಕೇಳ್ತಾರೆ. ಅವ್ನು ಬದುಕಿದಾನೆ, ಮತ್ತೆ ಕೋಮಾಗ ಹೋಗಿದ್ದಾನೆ, ಅವ್ನು ಉಳಿಸಿ ಪ್ರಯೋಜನ ಇಲ್ಲ, ಅವನನ್ನ ಸಾಯಿಸ್ಬಿಡು ಅಂತ ದೇವಯ್ಯನಿ ಹೇಳಿದಾಗ, ಅದೇ ಇಲ್ಲ ಮೇಡಮ್, ಯಾಕಂದ್ರೆ ಅವನೀಗ ಬೇರೆ ಆಸ್ಪತ್ರೆಯಲ್ಲಿದ್ದಾನೆ, ಅಜಿತ್ ಕೂಡ ಟೈಟ್ ಸೆಕ್ಯೂರಿಟಿ ಮಾಡಿದಾನೆ, ಇಲ್ಲಿ ಯಾರು ನಮ್ಮ ಮಾತು ಕೇಳಲ್ಲ. ಅಶ್ವಿನಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ದೇವಯ್ಯನಿಗೆ ಶಾಕ್ ಆಗುತ್ತೆ. ಈ ಕಡೆ ಮನೆಯಲ್ಲಿ ಅಪೇಕ್ಷಾ, ಶಾರದಾ ಅತ್ತೆ ಬಗ್ಗೆ ಏನಾದ್ರೂ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಯ್ತು ಅಂತ ಹೇಳಿದಾಗ, ಪುರುಷೋತ್ತಮ್ ಉಳ್ಕೊಂಡಲ್ಲ, ನಮ್ಗಷ್ಟೇ ಸಾಕು, ಮತ್ತಲ್ಲ ನಾಳೆ ಕೊಲೆ ಮಾಡಿರೋದು ಯಾರು ಅಂತ ಗೊತ್ತಾಗೇ ಆಗುತ್ತೆ. ಜೊತೆಗೆ ಅಜಿತ್ ಬಂದ್ಬಿಟ್ಟು, ಗೊತ್ತಾಗ್ಲೇಬೇಕು, ಪುರುಷೋತ್ತಮ್ಗೆ ಯಾರು ಶೂಟ್ ಮಾಡಿದಾರೆ ಅಂತ ಹಿಡಿತೀನಿ, ಅವ್ನ ಪಾತಾಳದಲ್ಲಿ ಅಡಗಿದ್ರು ಕೂಡ ಅವ್ನ ಹುಡುಕಿ ಅವ್ನ ಹಣೆಗೆ ಗನ್ನಿಟ್ಟೆ ಇಡ್ತೀನಿ. ಈಗ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಅಜಿತ್ ನಾರಾಯಣೆ ಅಲ್ಲ. ಅಷ್ಟಕ್ಕೂ ಪುರುಷೋತ್ತಮ್ ಆಗಿ 5 ನಿಮಿಷಕ್ಕೆ ಈ ವಿಷಯ ಹೇಗ್ ಲೀಕ್ ಆಯ್ತು ಅಂತ ನನ್ಗಂತೂ ಗೊತ್ತಾಗ್ತಾ ಇಲ್ಲ ಅಂತ ದೇವಯಾನಿ ಮತ್ತೆ ಮನಸ್ವಿನಿ ಮುಖ ನೋಡ್ಕೊಂಡು ಹೇಳ್ತಾ ಇರ್ತಾನೆ. ದೇವಯಾನಿ ಮತ್ತೆ ಮನಸ್ವಿನಿ ಇಬ್ರು ಟೆನ್ಷನ್ ಮಾಡ್ಕೊಂತಾ ಇರ್ತಾರೆ. ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.